ಕಂಟೈನರ್ ಲಾರಿಯಲ್ಲಿದ್ದ ವಸ್ತುಗಳನ್ನು ಅನ್ಲೋಡ್ ಮಾಡಿದ್ದ ಚಾಲಕ ಕಂಠಪೂರ್ತಿ ಕುಡಿದಿದ್ದ. ಮೊದಲಿಗೆ ಬೈಕ್ಗೆ ಡಿಕ್ಕಿ ಹೊಡೆದ. ಆತ ಲಾರಿಯನ್ನ ನಿಲ್ಲಿಸದೆ ಪರಾರಿಯಾಗೋದಕ್ಕೆ ಯತ್ನಿಸಿದ್ದ. ಒಂದಲ್ಲ ಎರಡಲ್ಲ 16 ಕಿಲೋಮೀಟರ್ ಚೇಸ್ ಮಾಡಿ ಆತನನ್ನ ಲಾರಿ ಸಮೇತ ಹಿಡಿಯಲಾಯಿತು. ಇಷ್ಟೆಲ್ಲದರ ಮಧ್ಯೆ ಏನೆಲ್ಲ ಆಯಿತು, ಯಾರೆಲ್ಲ ಆಸ್ಪತ್ರೆಗೆ ಸೇರಿದ್ರು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕುಡಿದ ಮತ್ತಿನಲ್ಲಿ ಕಂಟೈನರ್ ಚಾಲಕನಿಂದ ಸರಣಿ ಅಪಘಾತ. ದಾರಿಯುದ್ದಕ್ಕೂ ಸಿಕ್ಕ ವಾಹನಗಳಿಗೆ ಡಿಕ್ಕಿ. 16 ಕಿಲೋಮೀಟರ್ ಚೇಸ್ ಮಾಡಿ ಹಿಡಿದ ಸಾರ್ವಜನಿಕರು. ಹೌದು, ಕುಡಿದ ಮತ್ತಿನಲ್ಲಿ ಲಾರಿ ಚಾಲಕನೊಬ್ಬ ರಸ್ತೆಯಲ್ಲಿ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆದುಕೊಂಡು ಹೋಗಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ನಡೆದಿದೆ. ಅತ್ತಿಬೆಲೆಯಲ್ಲಿ ಅನ್ಲೋಡ್ ಮಾಡಿ ಆನೇಕಲ್ ಕಡೆ ಬರುವ ವೇಳೆ ರಸ್ತೆ ಮಧ್ಯದಲ್ಲಿ ಕಂಠಪೂರ್ತಿ ಕುಡಿದ ಚಾಲಕ ಮೊದಲು ಬೈಕ್ ಒಂದಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಇದನ್ನ ನೋಡಿದ ಅಲ್ಲೇ ಇದ್ದ ಸಾರ್ವಜನಿಕರು ಲಾರಿಯನ್ನ ಚೇಸ್ ಮಾಡಿದ್ದಾರೆ. ಭಯಗೊಂಡ ಲಾರಿ ಚಾಲಕ ಇನ್ನಷ್ಟು ವೇಗ ಹೆಚ್ಚಿಸಿ ಆನೇಕಲ್ ಕೋರ್ಟ್ ಬಳಿ ಬರುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದಿದ್ದಾನೆ. ಆಟೋದಲ್ಲಿದ್ದ ಮಹಿಳೆ ನಿರೋಷ ಗಂಭೀರವಾಗಿ ಗಾಯಗೊಂಡಿದ್ದು, ಇನ್ನುಳಿದ ಮೂವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇನ್ನು ಅಷ್ಟಕ್ಕೆ ನಿಲ್ಲಿಸದ ಲಾರಿ ಚಾಲಕ ಚಂದಾಪುರದ ಕಡೆ ತಿರುಗಿಸಿ ಸುಮಾರು 15 ಕಿಲೋಮೀಟರ್ನ ಉದ್ದಕ್ಕೂ 3ರಿಂದ 4 ಕಾರುಗಳಿಗೆ ಡಿಕ್ಕಿ ಹೊಡೆದು ಪರಾರಿಯಾಗಲು ಯತ್ನಿಸಿದ್ದಾನೆ. ಅಷ್ಟರಲ್ಲಿ ಲಾರಿಯನ್ನ ಚೇಸ್ ಮಾಡುತ್ತಿದ್ದ ಸಾರ್ವಜನಿಕರು ಲಾರಿಯನ್ನ ಚಂದಾಪುರದ ಬಳಿ ಅಡ್ಡ ಹಾಕಿ ಲಾರಿ ಚಾಲಕನನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಲಾರಿ ಚಾಲಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಆನೇಕಲ್ಲಿಂದ ಹಿಂಗೆ ಹೋಗ್ತಾ ಇದ್ರಿ ಸರ್ಜಾಪುರ ರೋಡು, ಅಲ್ಲಿ ಹೋಗುವಾಗ ಅವರೇ ಬಂದು ಗುದ್ಬಿಟ್ಟು ಹೋಗಿರು. ಅವರೇ ಆಪೋಸಿಟ್ ಬಂದು ಹೊಡೆದಿರೋದು. ಕ್ಯಾಂಟ್ರು ಇಲ್ಲಿ ಬೆಸ್ಮರಳ್ಳಿಂದ ಹೊಡ್ಕೊಂಡ್ ಬಂದಿದ್ದೀರಂತೆ. ಹೊಡೆದು ಆಮೇಲೆ ಇಲ್ಲಿ ಟೋಲ್ ಹತ್ರ ಹೊಡೆದಿದ್ದಾರೆ. ನಾನು, ನಮ್ಮ ತಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಮಿಸ್ಸಸ್ಸು, ನಮ್ಮ ತಮ್ಮ. ಏನ್ರಲ್ಲಿ ಆಟೋ ಸರ್. ಬೆಸ್ಮನಹಳ್ಳಿಯಿಂದ ಹೊಡ್ಕೊಂಡ್ಬಂದು ನಮ್ಮವ್ರಿಗೆ ರಿಟರ್ನ್ ಬಂದು ಇದರಲ್ಲಿ ರೈಲ್ವೆ ಗೇಟ್ ಹತ್ರ ಹೊಡೆದಿದ್ದಾರೆ. ಅಲ್ಲಿಂದ ಬಂದು ಕೋರ್ಟ್ ಹತ್ರ ಹೊಡೆದವ್ರೆ. ತಿರುಗಿ ರಾಘವೇಂದ್ರ ಭವನ ಹತ್ರ ಹೊಡೆದು ಚಂದಾಪುರ ರೋಡಲ್ಲಿ ತಿರ್ಕೊಂಡೋಗಿ ಅಲ್ಲಿ ಹೊಡೆದು ಚಂದಾಪುರ ಸ್ಟೇಷನಲ್ಲಿ ಸಿಕ್ಕಾಕೊಂಡವ್ರೆ. ಲಾರಿ ಡ್ರೈವರು ಕ್ಲೀನರ್ ಬಂದು ಆನೇಕಲ್ಲಲ್ಲಿ ಅವನೇ. ನಾವೆಲ್ಲ ಫಾಲೋ ಮಾಡ್ಕೊಂಡ್ ಬಂದ್ರಿ. ಹಿಂದೆ ಏನ್ ಫಾಲೋ ಮಾಡ್ಕೊಂಡ್ ಬಂದ್ರು ಯಾರಿಗೂ ಅವನು ಇದೇ ಸೈಡೇ ಕೊಟ್ಟಿಲ್ಲ. ಹೊಡ್ಕೊಂಬಂದು ಈ ಆನೇಕಲ್ ಕೋರ್ಟ್ ಹತ್ರ ಬ್ಯಾರಿಕೇಟು ಇದ್ರು ಅದನ್ನೂ ಹೊಡ್ಕೊಂಡು ಮುಂದಕ್ಕೆ ಬಂದು ಇದು ಮಾಡೋನು. ಇನ್ನು ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಜೊತೆಗೆ ಆಸ್ಪತ್ರೆಗೆ ಭೇಟಿ ಮಾಡಿ ಲಾರಿ ಚಾಲಕನ ಸ್ಥಿತಿಯನ್ನ ವಿಚಾರಿಸಿದ್ರು. ಕೋಲ್ಕತ್ತಾದಿಂದ ಕಂಟೈನರ್ ಲಾರಿ ಕೊರಿಯರ್ ವಸ್ತುಗಳನ್ನ ಸಾಗಿಸಲಾಗಿತ್ತು. ಅತ್ತಿಬೆಲೆಯಿಂದ ಆನೇಕಲ್ಗೆ ಬರುವ ವೇಳೆ ನಿಂತಿದ್ದ ಬೈಕ್ಗೆ ಡಿಕ್ಕಿ ಹೊಡೆಯುವ ಮೂಲಕ ಅವಾಂತರ ಸೃಷ್ಟಿಸಿದ್ದಾನೆ. ಇನ್ನು ಕ್ಲೀನರ್ನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಚಾಲಕ ಪ್ರೇಮ್ ಹಾಗೂ ಕ್ಲೀನರ್ ನಾರಾಯಣ್ ಉತ್ತರ ಪ್ರದೇಶದ ಮೂಲದವರು ಎಂದು ಗುರುತಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಸೂರ್ಯನಗರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ದಿವಸ ಕೋಲ್ಕತ್ತಾದಿಂದ ಕಂಟೈನರ್ಲಿ ಕೊರಿಯರ್ ವಸ್ತುಗಳನ್ನು ತಗೊಂಡು ಬಂದಿರತಕ್ಕಂತಹ ಅತ್ತಿಬೆಲೆಗೆ ಬಂದು ಅಲ್ಲಿ ಕೆಲವು ಕೊರಿಯರ್ ವಸ್ತುಗಳನ್ನು ಇಳಿಸಿ ಅಲ್ಲಿಂದ ಅವರು ಆನೇಕಲ್ಲಿಗೆ ಬರಬೇಕಾಗಿತ್ತು. ಆನೇಕಲ್ಲಿಗೆ ಬರುವ ಮಾರ್ಗದಲ್ಲಿ ಒಂದು ನಿಂತಿದ್ದಂಥ ಬೈಕಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದಿದೆ. ಆಗ ಅದನ್ನು ನಿಲ್ಲಿಸದೆ ಅವನು ಮುಂದೆ ಬಂದಾಗ ಕೆಲವರು ಅವನನ್ನು ಚೇಸ್ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಅವನು ವೇಗವನ್ನು ಹೆಚ್ಚಿಸಿಬಿಟ್ಟು ಆನೇಕಲ್ಲಿಗೆ ಬರುವ ದಾರಿನಲ್ಲಿ ತಮಿಳುನಾಡಿನಿಂದ ಬರ್ತಾ ಇದ್ದಂಥ ಒಂದು ಆಟೋ ರಿಕ್ಷಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಅದರಲ್ಲಿ ಸುಮಾರು 5 ಜನ ಪ್ರಯಾಣಿಕರಿದ್ದರು. ಅದರಲ್ಲಿ ನಿರುಷಾ ಅಂತ ಹೇಳುವಂತಹ ಒಬ್ಬ ಮಹಿಳೆಗೆ ಸ್ವಲ್ಪ ಗಂಭೀರ ಸ್ವರೂಪವಾದಂಥ ಗಾಯಗಳಾಗಿದ್ದಾವೆ ಮತ್ತು ಉಳಿದಂಥ 4 ಜನರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಒಟ್ಟಿನಲ್ಲಿ ತಮ್ಮ ಪಾಡಿಗೆ ತಾವು ರಸ್ತೆಯಲ್ಲಿ ಹೋಗುತ್ತಿದ್ರು, ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಎಂಬಂತೆ ಇದೀಗ ಕಂಟೈನರ್ ಚಾಲಕನ ಅವಾಂತರದಿಂದ 5 ಜನ ಆಸ್ಪತ್ರೆ ಸೇರಿದಂತಾಗಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.